ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಫೆಬ್ರವರಿ ಮಂತಿಂದು ಅನ್ನಭಾಗ್ಯ ಅಮೌಂಟ್ ಬರಬೇಕಂದ್ರೆ ನೀವು ಈ ಕೆಲಸ ಮಾಡಬೇಕು. ಅದೇನಂತ ನೋಡೋಣ ಬನ್ನಿ. ಫಸ್ಟ್ದಾಗಿ ಯಾರಿಗಾನ ಅಮೌಂಟ್ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಇವಾಗ ಏನು ಮಾಡಬೇಕಂತ ನೋಡ್ಕೊಳ್ಳಿ. ಫೆಬ್ರವರಿ ಮಂತಿಂದು ಅನ್ನಭಾಗ್ಯ ಅಮೌಂಟ್, ಫೆಬ್ರವರಿ ತಿಂಗಳ ಅನ್ನಭಾಗ್ಯ ಅಕ್ಕಿ ಜೊತೆಗೆ 170 ರೂಪಾಯಿ ಕೆಲಸ ಮಾಡೋವರಿಗೆ ಮಾತ್ರ ಕೊಡಲೇ ಈ ಅಣ್ಣ ಕೆಲಸ ಮಾಡಲೇಬೇಕು. ನಿಮಗೆ ಅದನ್ನು ಕೆಲಸ ಮಾಡಿದರೆ ನಿಮಗೆ 170 ರೂಪಾಯಿ ಕೊಡ್ತಾರಂತೆ. ನೋಡೋಣ ಬನ್ನಿ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿ ಬದಲು 34 ರೂಪಾಯಿರಂತೆ ನಗದು ಪಾವತಿ ಮಾಡಲಾಗಿದೆ. ಹಣ ಬರಲು ಪೂರಕ ಪರಿಶೀಲಿಸಿಕೊಳ್ಳಬೇಕು ಎಂದು ಹಣ ಪರಿಹಾರ ನಾಗರಿಕ ಸರಬರಾಜು ಈ ಗ್ರಾಹಕರ ವ್ಯವಹಾರ ಇಲಾಖೆ ತಿಳಿಸಿದೆ. ಫಲಾನುಭವಿಗಳು ನೋಡ್ಕೊಳ್ಳಿ. ಪಡಿತರ ಚೀಟಿ, ತಮ್ಮ ಪಡಿತರ ಚೀಟಿಯಲ್ಲಿನ ಕುಟುಂಬದ ಮುಖ್ಯಸ್ಥರ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಸರಿಯಾಗಿದೆಯೋ ಪರೀಕ್ಷಿಸಬೇಕು. ಇಲ್ಲವಾದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ KYC ಮಾಡಿಸಿರಬೇಕು. ಪಡಿತರ ಚೀಟಿಯಲ್ಲಿ ಕುಟುಂಬದ ಮುಖ್ಯಸ್ಥರು ಹೆಸರಿನಲ್ಲಿರುವ ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಜೋಡಣೆ ಮಾಡಿಸಬೇಕು ಹಾಗೂ ಬ್ಯಾಂಕ್ ಖಾತೆಗೆ KYC ಕೂಡ ಮಾಡಿಸಿರಬೇಕು. ಬ್ಯಾಂಕ್ ಖಾತೆಗೆ ಸರಿಯಿಲ್ಲದಿದ್ದರೆ ಹೊಸದಾಗಿ ಅಂಚೆ ಕಚೇರಿಯಲ್ಲಿ ಹೊಸ IBPB ತೆರೆಯಬೇಕು. ಮೇಲ್ಕಂಡಂತೆ ಎಲ್ಲ ಅಂಶಗಳು ಸರಿಯಾಗಿದ್ದಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ. ಅರ್ಹರು ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಹಾಗಾದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದ್ದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಎಲ್ಲರೂ ಕೂಡ ಅಕ್ಕಿ ಕಾರ್ಡ್ಗೆ KYC ಕೂಡ ಮಾಡಿಸಿರ್ಬೇಕು ಅಂತ ಹೇಳಿದ್ದಾರೆ. ಲಾಸ್ಟ್ ಡೇಟ್ ಇವತ್ತು ಮುಗಿದಿದೆ. ಯಾರನ್ನ ಮಾಡಿಸಿಲ್ಲ ಅಂದರೆ ನೋಡಿ ಬೇಗ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಯಾವ ಥರ ಮಾಡಿಸ್ಕೋಬೇಕಂತ ನೋಡ್ಕೊಳ್ಳಿ. ಇದನ್ನು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಎಂಟರ್ ಮಾಡ್ಕೊಳ್ಳಿ. ಈ KYC ಮಾಡಿಸಿದ್ರಲ್ಲ ಅಂತ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡೋದು. ಯಾವ ಥರ ಅಂತ ನೋಡ್ಕೊಳ್ಳಿ. ಫಸ್ಟು ವೆಬ್ಸೈಟ್ಗೆ ಹೋಗಿ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಅಂತ ಇರುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ. OTP ಮತ್ತು ಕ್ಯಾಪ್ಚರ್ನ ಎಂಟರ್ ಮಾಡಿ. ನಿಮಗೆ ಆಧಾರ್ ಸೀಡಿಂಗ್ ಆಗಿದೆಯಲ್ಲ ಅಂತ ಈ ಥರ ಸ್ಕ್ರೀನಲ್ಲಿ ತೋರಿಸುತ್ತೆ. ಇವಾಗ ನೀವು ಈಸಿಯಾಗಿ ನಿಮ್ಮ ಅಮೌಂಟು ಬರುತ್ತೆ. ಇವಾಗ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಮಸ್ಟು ವೆಬ್ಸೈಟ್ಗೆ ಹೋಗಿ ಅಲ್ಲಿ 3 ಗೆರೆ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ DBT ಸ್ಟೇಟಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಿಮ್ದು ಯಾವ ಡಿಸ್ಟಿಕ್ ನೋಡಿಕೊಂಡು ಅದನ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ, ಅಲ್ಲಿ DBT ಸ್ಟೇಟಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜನವರಿ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಿನ್ನ ಬಿದ್ದಿಲ್ಲ. ಫೆಬ್ರವರಿದು ಬೀಳಬೇಕಂದ್ರೆ ಇದನ್ನೆಲ್ಲ ಮಾಡಿ ನಿಮಗೆ ಅಮೌಂಟು ಖಚಿతంగా ಬೀಳುತ್ತೆ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.